ಲಾರ್ಡ್ ಎಲ್ಲರಿಗೂ. ಇವತ್ತು ಹತಾಶೆಯಿಂದ ಯಾರು ಜೀವಿಸ್ತಾ ಇದ್ದೀರಾ? ಹೌದು, ನಿರಾಶೆಯಿಂದ ಯಾರು ಜೀವಿಸ್ತಿದ್ದೀರಾ? ಹೌದು, ನನ್ನ ಜೀವಿತವು ಕ್ರಮವಿಲ್ಲದೆ ಸಾಗ್ತಾ ಇದೆ, ನನ್ನ ಜೀವಿತವು ಖಾಲಿಯಾಗಿದೆ, ಬರಿದಾಗಿ ಹೋಗಿದೆ, ಯಾರು ನನ್ನ ಹಿಂದೆ ಮುಂದೆ ಇಲ್ಲ, ಯಾರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಎಲ್ಲರೂ ನನ್ನ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಎಸ್, ಬನ್ನಿ ಮೊದಲಿಗೆ ದೇವರ ವಾಕ್ಯವನ್ನು ನೋಡೋಣ. ಆದಿಕಾಂಡ 1:1 ನೋಡ್ತೇವೆ. ಆದಿಯಲ್ಲಿ ದೇವರು ಆಕಾಶವನ್ನು ಮತ್ತು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ನೋಡಿ ಪ್ರಿಯರೇ, ಮೊದಲಿಗೆ ಒಂದು ಭೂಮಿ, ಇಷ್ಟು ವಿಶಾಲವಾಗಿರೋ ಭೂಮಿಯು ಕೂಡ ಕ್ರಮವಿಲ್ಲದೆ ಮತ್ತು ಬರಿದಾಗಿಯೂ ಇತ್ತು. ಬರಿದಾಗಿ ಅಂದರೆ ಖಾಲಿಯಾಗಿತ್ತು. ಎಸ್, ಆವಾಗ ದೇವರೇನು ಮಾಡಿದನು? ಅದನ್ನು ಕ್ರಮವಾಗಿ ಮಾಡಿದನ. ಮೊದಲಿಗೆ ಅದನ್ನು ತುಂಬಿಸಿದ್ನ? ಇಲ್ಲ. ದೇವರು ಮೊದಲಿಗೆ ನನ್ನನ್ನು ಬೆಳಕಾಗಲಿ ಅನ್ನಲು ಅಲ್ಲಿ ಬೆಳಕು ಆಯಿತು. ದೇವರು ಮೊಟ್ಟ ಮೊದಲಿಗೆ ಅಲ್ಲಿ ಬೆಳಕನ್ನು ಉಂಟು ಮಾಡಿದನು. ಸೊ ಆ ಬೆಳಕು ಎದಕ್ಕೆ ಹೋಲಿಕೆ ಆಗಿದೆ? ದೇವರ ವಾಕ್ಯಕ್ಕೆ ಹೋಲಿಕೆ ಆಗಿದೆ. ದೇವರು ಬೆಳಕಾಗಲಿ ಅನ್ನಲು ಅಂದರೆ ದೇವರ ಮಾತು, ಅಂದರೆ ದೇವರ ವಾಕ್ಯ. ಇವತ್ತು ಪ್ರಿಯರೇ, ನಿಮ್ಮ ಜೀವನವು ಕ್ರಮವಿಲ್ಲದೆ ಸಾಗ್ತಾ ಇದೆ ಅಂದರೆ ನಿಮಗೂ ಕೂಡ ಒಂದು ಬೆಳಕು ಬೇಕು. ಆ ಬೆಳಕೆ ದೇವರ ವಾಕ್ಯ. ಎಸ್, ಆ ಬೆಳಕೊಂದು ನಿಮ್ಮಲ್ಲಿದ್ದರೆ ನಿಮ್ಮ ಜೀವಿತವು ಖಂಡಿತವಾಗಿ ಬದಲಾಗ್ತದೆ. ಆ ಬೆಳಕು, ಆ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಬಂದರೆ ಕ್ರಮವಿಲ್ಲದೆ ಸಾಗುತ್ತಿರುವ ನಿಮ್ಮ ಜೀವನಕ್ಕೆ ಒಂದು ಕ್ರಮ ಬರ್ತದೆ. ಎಸ್, ಖಾಲಿಯಾಗಿರುವ ನಿಮ್ಮ ಜೀವಿತಕ್ಕೆ, ಎಸ್, ಖಾಲಿಯಾಗಿರುವ ಬರಿದಾಗಿರುವ ನಿಮ್ಮ ಜೀವಿತವು ತುಂಬಿ ತುಳುಕುತ್ತದೆ. ಎಸ್, ನಮಗೆ ಏನು ಬೇಕು? ಬರೀ ದೇವರ ವಾಕ್ಯವು ಬೇಕು. ದೇವರ ವಾಕ್ಯವು ಎಲ್ಲವನ್ನು ಸರಿಪಡಿಸುವಂಥದ್ದಾಗಿದೆ. ಎಸ್, ನಂಬ್ತೀರಾ? ಎಸ್, ಆಮೆನ್.